ಎಸ್ ಸರ್. ಎಸ್ ಸರ್. ಸರ್, ಪ್ರಮೋಷನ್ ಹೋಗಿದ ಕಡೆ ಈಗ ನೆನ್ನೆ ನಮ್ಮವರು ನನ್ನ ಹಿಂದೆ ಬರ್ತಿದ್ರು ಚಾಮುಂಡಿ ಬೆಟ್ಟದಿಂದ. ನಾನು ಬಂದೆ, ಹೊರಗಡೆ ಬಂದೆ ಎಲ್ಲ. ಬಿಕಾಸ್ ಮಾದೇವ ಬಿಫೋರು ಭಾಳಷ್ಟು ಜನ ಹುಡುಗರು ಬರೋದು ಫೋಟೋಸ್ಗೆ. ಮಾದೇವ ಆದಮೇಲೆ ಹೆಣ್ಮಕ್ಳು ತಾಯಂದ್ರು ಭಾಳ ಜನ ಫೋಟೋಸ್ಗೆ ಅಂತ ನಿಂತ್ಕೊಂಡು ಫೋಟೋಸ್ ತಗೊಂಡು, ನಮ್ಮ ಹುಡುಗರು ಯಾರು ಬಂದ್ರು ಹಿಂದೆ ಬಂದಿದ್ರೆ ಯಾರೋ ಒಬ್ರು ಹೇಳಿದ್ರಂತೆ, ಈ ಮಾದೇವ ಅಲ್ಲಿ ಏನ್ರಿ ರಾಕ್ಷಸನ್ ಥರ ಆ್ಯಕ್ಟ್ ಮಾಡಿದ್ದಾನೆ ಇವನು ಅಂತ. ಸೊ ಅದು ನನಗೆ ಅದೊಂದು ದೊಡ್ಡ ಶ್ರೀರಕ್ಷೆ. ಆ್ಯಂಡ್ ಖಂಡಿತ ಪ್ರಮೋಷನ್ ಹೋಗಿದ್ದ ಕಡೆ ಎಲ್ಲ ಬಲರಾಮನ ಒಂದು ಬಲ ಏನಿದೆ ಗೊತ್ತಾ, ಆ ಒಂದು ಸೌಂಡಿಂಗ್ ಏನಿದೆ ಗೊತ್ತಾ, ನಾವು ನೋಡ್ತೀವಿ. ಅದಾದ್ಮೇಲೆ ಬಲರಾಮನ ದಿನಗಳು ಅಂತ ಏನು, ಆ ದಿನಗಳದು ಮತ್ತೊಂದು ಅಧ್ಯಾಯ ಅಂದಾಗ ಆ ದಿನಗಳನ್ನ ಜ್ಞಾಪಿಸ್ಕೊಂಡು ಆ ದಿನಗಳನ್ನ ಬಹಳಷ್ಟು ಜನ ನೋಡಿದ್ದಾರೆ. ಸೊ ಅದನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ನಮಗೆ ಬಹಳಷ್ಟು ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ. ಅಂಡ್ ಪೀಪಲ್ ಆರ್ ವೇಟಿಂಗ್ ಫಾರ್ 26 ಈ ಸಿನಿಮಾ ನೋಡಬೇಕು ಅಂತ. ಯಾಕಂದ್ರೆ ಮಾದೇವ ನಾನು ಬಂದಾಗ ಬಹಳಷ್ಟು ನಾನು ಅದನ್ನೇ ಹೇಳ್ತಿಲ್ವಾ, ಪ್ರಚಾರ ಕೊರತೆ ಅಂಡ್ ಸಮಸ್ಯೆಗಳಿತ್ತು, ಸಿನಿಮಾ ತಾಕತ್ತಿತ್ತು, ಅದಾದ್ಮೇಲೆ ಎತ್ಕೊಂತು ಸೆಕೆಂಡ್ ವೀಕ್. ಬಟ್ ಬಲರಾಮ ನನ್ನ ಪ್ರಕಾರ ಮಾದೇವದ ಏನು ಫಸ್ಟ್ ಡೇ ಓಪನಿಂಗ್ ಸಿಕ್ತು, ಐ ಥಿಂಕ್ ಮೇ ಬಿ ಒಂದು 3 times or 4 times ಬಹಳ ದೊಡ್ಡ ಓಪನಿಂಗ್ ಸಿಗುವಂತ ಸಿನಿಮಾ ಬಲರಾಮ ಅಂತ ಅನ್ಸುತ್ತೆ. ಹೌದು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದು ದಾರಿ ತಪ್ಪಿದ ಮಗ ಅಂತ ನನಗೆ ಟೈಟಲ್ ಎಲ್ಲಿ ಬರುತ್ತೆ ಅಂದರೆ ನವಗ್ರಹದಲ್ಲಿ ದರ್ಶನ್ ಸರ್ ಅವರ ಡೈಲಾಗ್ ಅದು. ಆ್ಯಕ್ಚುಲಿ ಅಂದರೆ ಒಬ್ಬೊಬ್ಬರನ್ನ ಇಂಟ್ರಡ್ಯೂಸ್ ಮಾಡಬೇಕಾದ್ರೆ ಇವನು ಟೋನಿ ಮೈನಿಂಗಲ್ಲಿ ಎಕ್ಸ್ಪರ್ಟ್, ಚಿನ್ನ ಎಲ್ಲೇ ಅಡಗಿದ್ರು ಅದನ್ನ ಹಂಟ್ ಮಾಡಿ ತಗೊಂಬರೋ ಟೈಗರ್, ಆದರೆ ನಿಜ ಜೀವನದಲ್ಲಿ ದಾರಿ ತಪ್ಪಿದ ಮಗ ಅಂತಾರೆ. ಸೊ ಅದು ಡೈಲಾಗು. ಅದು ನಿಜ ಜೀವನದಲ್ಲಿ ನನ್ನ ಎಲ್ಲ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಎಲ್ಲರ ಕ್ಯಾರೆಕ್ಟರ್ ಒರಿಜಿನಲ್ ಕ್ಯಾರೆಕ್ಟರ್ನ ಇಂಟ್ರಡಕ್ಷನ್ ಥರ ಕೊಟ್ಟಿದ್ದು. ಸೊ ಅದನ್ನು ನಾನು ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಹೆಜ್ಜೆಯಲ್ಲೂ, ಈಗ ನಮ್ಮ ಮೋಕ್ಷೇಂದ್ರ ಸರ್ ಅವರು ಹೇಳಿದ್ರು ಈಗ ಬರ್ತಾ ಸ್ಟೆಪ್ ಹಾಕೊಂಬರ್ಬೇಕು ಅಂತ, ನಾನು ಅದಕ್ಕೆ ಹೇಳಿದ್ದು ಸ್ಟೆಪ್ ಆಗಿ. ಆ್ಯಕ್ಚುಲಿ ಸ್ಟೆಪ್ಪು ಅಂದರೆ ನನ್ನ ಸ್ಟೆಪ್ಪು ಇಂಚ್ ಲೆಕ್ಕದಲ್ಲಿ ಇರೋದು ಸರ್, ಅಡಿ ಲೆಕ್ಕದಲ್ಲಿಲ್ಲ, ಇಂಚ್ ಲೆಕ್ಕದಲ್ಲಿ ಬೆಳೆದಿರೋದು ಇಷ್ಟಿಷ್ಟೇ. ಸೊ ಅದಕ್ಕೆಲ್ಲ ಕಾರಣ ಅಭಿಮಾನಿ ದೇವರುಗಳು. ಇವತ್ತು ಒಂದು ಒಳ್ಳೆ ಸಿನಿಮಾ ಕೊಟ್ಟಾಗ ಖಂಡಿತ ಕೈ ಹಿಡಿದು ಕಾಪಾಡ್ತಾರೆ. ಈಗ ಎಸ್ ಸರ್, ಎಸ್, ಇದು ನಮ್ಮ ಆ್ಯಕ್ಚುಲಿ ನನ್ನ ತಂದೆ ಹೇಳಿದ್ದು, ಲಿಫ್ಟಲ್ಲಿ ಹೋಗ್ಬೇಡ ಮಗನೆ, ಸ್ಟೆಪ್ಪಲ್ಲಿ ಹೋಗು. ಲಿಫ್ಟು ಒಂದ್ಸಲ ನೀನು ಕೆಳಗಡೆ ಬಿದ್ದರೆ ಮತ್ತೆ 10 ಬರೋಷ್ಟಲ್ಲಿ ನಿನ್ಗೆ ಏಜ್ ಆಗಿರುತ್ತೆ, ನಿನಗೆ ಟಯರ್ಡ್ ಆಗುತ್ತೆ ಸ್ಟೆಪ್ ಹತ್ತೋದು. ಆದರೆ ಹೆಜ್ಜೆಯಾಗಿ ನೀನು ಸ್ಟೆಪ್ಸಲ್ಲೇ ಹತ್ಕೊಂಡು ಹೋದ್ರೆ ನಿನ್ಗೆ ಅದು ಈಸಿ ಆಗುತ್ತೆ ನಿನ್ನ ದಾರಿ. ನೀನು ಕಂಡ್ರು ನೀನು ಕಷ್ಟ ಬಿದ್ದು ನೀನು ಹತ್ತು ಬಂದಿರೋ ಸ್ಟೆಪ್ಸು ನೀನು ಮತ್ತೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿದ್ರು. ಅದೇ ಹಂಗೆ ಆಗಿತ್ತು. ಎಸ್ ಸರ್. ಇಲ್ಲ ಸಿನಿಮಾದಲ್ಲಿ ಇರುತ್ತೆ ಇದು. ಆ್ಯಕ್ಚುಲಿ ಈಗ ಏನು ನೋಡಿದ್ದೀರಾ, ಸಾರಿ, ದಿಸ್ ಇಸ್ ಒಂದು ಮೋಷನ್ ಪೋಸ್ಟರ್ ಥರದ ಒಂದಿಷ್ಟು ಗ್ಲಿಮ್ಸ್ ಬಂದಿದೆ. ಬಟ್ ಇಡೀ ಸಾಂಗ್ ಬೇರೆ ಥರದ್ದು ಒಂದು ನೆರೇಷನಲ್ಲಿ ಹೋಗುತ್ತೆ ಸಾಂಗ್. ಆ್ಯಕ್ಚುಲಿ ಈಗ ನಾನು ಅದನ್ನು ಹೇಳ್ತೀನಿ, ಶುರು ಸಾಂಗಿಂದ ಹಿಡಿದು ಈಗ ಮೊನ್ನೆ ಐಟಮ್ ಸಾಂಗ್ ಏನು ಲಾಂಚ್ ಆಗಿತ್ತು ಗೊತ್ತಾ, ಈವನ್ ಐಟಮ್ ಸಾಂಗ್ ಇಸ್ ಜಸ್ಟ್ ಐಟಮ್ ಸಾಂಗ್ ಅಂತ ಸುಮಾರು ಜನ ಅದು ಕಮೆಂಟ್ ಹಾಕಿದ್ರು, ಈ ಕಾಲದಲ್ಲಿ ಯಾರು ನೋಡ್ತಾರೆ ಅಂತ. ಆ್ಯಕ್ಚುಲಿ ನಾವು ಮಾಡಿರೋದು ಆ ಕಾಲದಲ್ಲಿ ಸಾಂಗ್ ಅದು. ಸೊ ಆ ಕಾಲದಲ್ಲಿ ಎಲ್ಲ ರೆಟ್ರೋ ಸ್ಟೈಲೆಲ್ಲ ಅದೇ ಸಾಂಗ್ನ ಮಾಡಿರೋದು. ಪ್ರತಿಯೊಂದು ಸಾಂಗು ಬ್ರಿಕ್ ಸೀನ್ ಥರ ಇರುತ್ತೆ. ಈ ಸಾಂಗು ಅಷ್ಟೇನೆ ಟ್ರಾವೆಲ್ ಮಾಡುತ್ತೆ. ಈವನ್ ಶುರು ಸಾಂಗ್ ನಿಮ್ಮ ಪ್ರೆಸೆಂಟೇಷನ್ ಬೇರೆ ಥರನೇ ಇರುತ್ತೆ, ಅದರಲ್ಲೂ ಒಂದು ಕತೆ ಹೋಗುತ್ತೆ. ಖಂಡಿತ ಸರ್, ರ್ಯಾಪ್ ಆ ಕಾಲದಲ್ಲಿ ಇರಲಿಲ್ಲ ಅಂತಲ್ಲ, ಇತ್ತು, ಬೇರೆ ಥರದ ಸ್ಟೈಲಲ್ಲಿ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ರ್ಯಾಪ್ ಈಗ ರ್ಯಾಪ್ ಆ್ಯಕ್ಚುಲಿ ಬಂದು ನಮಗೆ ಜಾನಪದ ಸಾಂಗು ಅಲ್ಲಿಂದನೇ ಒಂದಿಷ್ಟೆಲ್ಲ ಉಟ್ಕೊಂಡಿರೋದು. ಸೊ ಅದು ಆ ಸ್ಟೈಲಲ್ಲಿತ್ತು. ಜೆನ್ಸಿ ಕಿಡ್ಸ್ಗೂ ಒಂದಿಷ್ಟು ಇವತ್ತಿನ ಕಾಲಘಟ್ಟಕ್ಕೆ ಒಂದಿಷ್ಟು ಬೇಕು ಅಂತ ಮಾಡಿತ್ತು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಅವತ್ತು ಆ ದಿನಗಳನ್ನ ಆನ್ ಸ್ಟೆರಾಯ್ಡ್ಸ್ ಅಂತ ನಮ್ಮ ಡೈರೆಕ್ಟರ್ ಸರ್ ಹೇಳ್ತಾರೆ. ಬಟ್ ಇವತ್ತು ಸಿನಿಮಾ ನೋಡಬೇಕು ಅಂದರೆ ನಾವು ಆವತ್ತಿನ ಜನರಿಗೂ ಇವತ್ತಿನ ಜನ್ರೇಷನ್ಗೂ ಎರಡೂ ಮ್ಯಾಚ್ ಮಾಡಿ ಇಬ್ಬರನ್ನು ನಾವು ಬ್ಯಾಲೆನ್ಸ್ ಮಾಡೋಕ್ಕೇನೆ ಈ ಸಾಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ವಿಶ್ವ ಅವರು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು.